ಸಿಎಂ ಆಪ್ತರ ಡಿನ್ನರ್ ಪಾಲಿಟಿಕ್ಸ್ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ ಅಂತ ಹೇಳಲಾಗಿದೆ. ನಾಳೆ ವಿದೇಶದಿಂದ ವಾಪಸ್ ಆಗಲಿರೋ ಡಿಕೆಶಿ ಬೆಳಗ್ಗೆ 5 ಗಂಟೆಗೆ ವಿದೇಶದಿಂದ ಬರ್ತಾರೆ. ನೇರ ದೆಹಲಿಯತ್ತ ತೆರಳಲಿದ್ದಾರೆ ಡಿಸಿಎಂ. ವಿದೇಶದಿಂದ ಬಂದು ಎಲ್ಲೋಗ್ತಾರೆ ಅಂತ ನೋಡಿದ್ರೆ ಸೀದಾ ದೆಹಲಿಗೆ ತೆರಳುತ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಳೆ ಮಧ್ಯಾಹ್ನ 12 ಗಂಟೆಗೆ ಡಿಕೆ ಶಿವಕುಮಾರ್ ಮಹತ್ವದ ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದ್ದಾರೆ. ಕಾಂಗ್ರೆಸ್ನ ಎಐಸಿಸಿ ಕಚೇರಿಯಲ್ಲಿ ಪ್ರೆಸ್ ಮೀಟ್ ನಡೆಯುತ್ತೆ. ಏನ್ ಹೇಳ್ತಾರೆ, ಏನ್ ಬಾಂಬ್ ಸಿಡಿಸ್ತಾರೆ, ಯಾತಕ್ಕೋಸ್ಕರ ಪ್ರೆಸ್ ಮೀಟ್, ಸಾಕಷ್ಟು ಕುತೂಹಲ ಕೆರಳಿದೆ. ಡಿಕೆ ಶಿವಕುಮಾರ್ ವಿದೇಶದಲ್ಲಿದ್ದಾಗ ಇಲ್ಲಿ ಸಿಎಂ ಬಣದ ಸಭೆ ನಡೆಸಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಬೆಳಗಾವಿ ವಿಚಾರದಲ್ಲಿ ಸಿಟಿ ರವಿ ಅವರ ಪ್ರಕರಣದಲ್ಲಿ ಹೋಮ್ ಮಿನಿಸ್ಟರ್ನ ಬದಿಗೆ ಸರಿಸಿ ಎಲ್ಲೋ ಒಂದು ಕಡೆ ತಮ್ಮ ಪ್ರಭಾವವನ್ನು ಬಳಸಿದ್ರ ಅನ್ನೋಂಥ ಪ್ರಶ್ನೆ ಒಳಗೊಳಗೆ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಮತ್ತೆ ಗರಿಗೆದರಿದೆಯಾ ಅನ್ನೋಂಥ ಪ್ರಶ್ನೆ ಕೂಡ ಮೂಡಿದೆ. ಈಗ ಡಿ ಕೆ ಶಿವಕುಮಾರ್ ನಾಳೆ ಬರ್ತಾ ಇದ್ದಾರೆ ಫಾರಿನ್ನಿಂದ. ನಾಳೆ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಸಿಎಂ ಆಪ್ತರ ಡಿನ್ನರ್ ಪಾಲಿಟಿಕ್ಸ್ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ ಅಂತ ಹೇಳಲಾಗಿದೆ. ನಾಳೆ ವಿದೇಶದಿಂದ ವಾಪಸ್ ಆಗಲಿರೋ ಡಿಕೆಶಿ ಬೆಳಗ್ಗೆ 5 ಗಂಟೆಗೆ ವಿದೇಶದಿಂದ ಬರ್ತಾರೆ. ನೇರ ದೆಹಲಿಯತ್ತ ತೆರಳಲಿದ್ದಾರೆ ಡಿಸಿಎಂ. ವಿದೇಶದಿಂದ ಬಂದು ಎಲ್ಲೋಗ್ತಾರೆ ಅಂತ ನೋಡಿದ್ರೆ ಸೀದಾ ದೆಹಲಿಗೆ ತೆರಳುತ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಳೆ ಮಧ್ಯಾಹ್ನ 12 ಗಂಟೆಗೆ ಡಿಕೆ ಶಿವಕುಮಾರ್ ಮಹತ್ವದ ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದ್ದಾರೆ. ಕಾಂಗ್ರೆಸ್ನ ಎಐಸಿಸಿ ಕಚೇರಿಯಲ್ಲಿ ಪ್ರೆಸ್ ಮೀಟ್ ನಡೆಯುತ್ತೆ. ಏನ್ ಹೇಳ್ತಾರೆ, ಏನ್ ಬಾಂಬ್ ಸಿಡಿಸ್ತಾರೆ, ಯಾತಕ್ಕೋಸ್ಕರ ಪ್ರೆಸ್ ಮೀಟ್, ಸಾಕಷ್ಟು ಕುತೂಹಲ ಕೆರಳಿದೆ. ಡಿಕೆ ಶಿವಕುಮಾರ್ ವಿದೇಶದಲ್ಲಿದ್ದಾಗ ಇಲ್ಲಿ ಸಿಎಂ ಬಣದ ಸಭೆ ನಡೆಸಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಬೆಳಗಾವಿ ವಿಚಾರದಲ್ಲಿ ಸಿಟಿ ರವಿ ಅವರ ಪ್ರಕರಣದಲ್ಲಿ ಹೋಮ್ ಮಿನಿಸ್ಟರ್ನ ಬದಿಗೆ ಸರಿಸಿ ಎಲ್ಲೋ ಒಂದು ಕಡೆ ತಮ್ಮ ಪ್ರಭಾವವನ್ನು ಬಳಸಿದ್ರ ಅನ್ನೋಂಥ ಪ್ರಶ್ನೆ ಒಳಗೊಳಗೆ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಮತ್ತೆ ಗರಿಗೆದರಿದೆಯಾ ಅನ್ನೋಂಥ ಪ್ರಶ್ನೆ ಕೂಡ ಮೂಡಿದೆ. ಈಗ ಡಿ ಕೆ ಶಿವಕುಮಾರ್ ನಾಳೆ ಬರ್ತಾ ಇದ್ದಾರೆ ಫಾರಿನ್ನಿಂದ. ನಾಳೆ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಸಿಎಂ ಆಪ್ತರ ಡಿನ್ನರ್ ಪಾಲಿಟಿಕ್ಸ್ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ ಅಂತ ಹೇಳಲಾಗಿದೆ. ನಾಳೆ ವಿದೇಶದಿಂದ ವಾಪಸ್ ಆಗಲಿರೋ ಡಿಕೆಶಿ ಬೆಳಗ್ಗೆ 5 ಗಂಟೆಗೆ ವಿದೇಶದಿಂದ ಬರ್ತಾರೆ. ನೇರ ದೆಹಲಿಯತ್ತ ತೆರಳಲಿದ್ದಾರೆ ಡಿಸಿಎಂ. ವಿದೇಶದಿಂದ ಬಂದು ಎಲ್ಲೋಗ್ತಾರೆ ಅಂತ ನೋಡಿದ್ರೆ ಸೀದಾ ದೆಹಲಿಗೆ ತೆರಳುತ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಳೆ ಮಧ್ಯಾಹ್ನ 12 ಗಂಟೆಗೆ ಡಿಕೆ ಶಿವಕುಮಾರ್ ಮಹತ್ವದ ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದ್ದಾರೆ. ಕಾಂಗ್ರೆಸ್ನ ಎಐಸಿಸಿ ಕಚೇರಿಯಲ್ಲಿ ಪ್ರೆಸ್ ಮೀಟ್ ನಡೆಯುತ್ತೆ. ಏನ್ ಹೇಳ್ತಾರೆ, ಏನ್ ಬಾಂಬ್ ಸಿಡಿಸ್ತಾರೆ, ಯಾತಕ್ಕೋಸ್ಕರ ಪ್ರೆಸ್ ಮೀಟ್, ಸಾಕಷ್ಟು ಕುತೂಹಲ ಕೆರಳಿದೆ. ಡಿಕೆ ಶಿವಕುಮಾರ್ ವಿದೇಶದಲ್ಲಿದ್ದಾಗ ಇಲ್ಲಿ ಸಿಎಂ ಬಣದ ಸಭೆ ನಡೆಸಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಬೆಳಗಾವಿ ವಿಚಾರದಲ್ಲಿ ಸಿಟಿ ರವಿ ಅವರ ಪ್ರಕರಣದಲ್ಲಿ ಹೋಮ್ ಮಿನಿಸ್ಟರ್ನ ಬದಿಗೆ ಸರಿಸಿ ಎಲ್ಲೋ ಒಂದು ಕಡೆ ತಮ್ಮ ಪ್ರಭಾವವನ್ನು ಬಳಸಿದ್ರ ಅನ್ನೋಂಥ ಪ್ರಶ್ನೆ ಒಳಗೊಳಗೆ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಮತ್ತೆ ಗರಿಗೆದರಿದೆಯಾ ಅನ್ನೋಂಥ ಪ್ರಶ್ನೆ ಕೂಡ ಮೂಡಿದೆ. ಈಗ ಡಿ ಕೆ ಶಿವಕುಮಾರ್ ನಾಳೆ ಬರ್ತಾ ಇದ್ದಾರೆ ಫಾರಿನ್ನಿಂದ. ನಾಳೆ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಸಿಎಂ ಆಪ್ತರ ಡಿನ್ನರ್ ಪಾಲಿಟಿಕ್ಸ್ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ ಅಂತ ಹೇಳಲಾಗಿದೆ. ನಾಳೆ ವಿದೇಶದಿಂದ ವಾಪಸ್ ಆಗಲಿರೋ ಡಿಕೆಶಿ ಬೆಳಗ್ಗೆ 5 ಗಂಟೆಗೆ ವಿದೇಶದಿಂದ ಬರ್ತಾರೆ. ನೇರ ದೆಹಲಿಯತ್ತ ತೆರಳಲಿದ್ದಾರೆ ಡಿಸಿಎಂ. ವಿದೇಶದಿಂದ ಬಂದು ಎಲ್ಲೋಗ್ತಾರೆ ಅಂತ ನೋಡಿದ್ರೆ ಸೀದಾ ದೆಹಲಿಗೆ ತೆರಳುತ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಳೆ ಮಧ್ಯಾಹ್ನ 12 ಗಂಟೆಗೆ ಡಿಕೆ ಶಿವಕುಮಾರ್ ಮಹತ್ವದ ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದ್ದಾರೆ. ಕಾಂಗ್ರೆಸ್ನ ಎಐಸಿಸಿ ಕಚೇರಿಯಲ್ಲಿ ಪ್ರೆಸ್ ಮೀಟ್ ನಡೆಯುತ್ತೆ. ಏನ್ ಹೇಳ್ತಾರೆ, ಏನ್ ಬಾಂಬ್ ಸಿಡಿಸ್ತಾರೆ, ಯಾತಕ್ಕೋಸ್ಕರ ಪ್ರೆಸ್ ಮೀಟ್, ಸಾಕಷ್ಟು ಕುತೂಹಲ ಕೆರಳಿದೆ. ಡಿ ಕೆ ಶಿವಕುಮಾರ್ ವಿದೇಶದಲ್ಲಿದ್ದಾಗ ಇಲ್ಲಿ ಸಿಎಂ ಬಣದ ಸಭೆ ನಡೆಸಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಬೆಳಗಾವಿ ವಿಚಾರದಲ್ಲಿ ಸಿಟಿ ರವಿ ಅವರ ಪ್ರಕರಣದಲ್ಲಿ
ಹೋಮ್ ಮಿನಿಸ್ಟ್ರನ್ನ ಬದಿಗೆ ಸರಿಸಿ ಎಲ್ಲೋ ಒಂದು ಕಡೆ ತಮ್ಮ ಪ್ರಭಾವವನ್ನು ಬಳಸಿದ್ರ ಅನ್ನುವಂಥ ಪ್ರಶ್ನೆ ಒಳಗೊಳಗೆ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಮತ್ತೆ ಗರಿಗೆದರಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡಿದೆ. ಈಗ ಡಿ ಕೆ ಶಿವಕುಮಾರ್ ನಾಳೆ ಬರ್ತಾ ಇದ್ದಾರೆ ಫಾರಿನ್ನಿಂದ. ನಾಳೆ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಸಿಎಂ ಆಪ್ತರ ಡಿನ್ನರ್ ಪಾಲಿಟಿಕ್ಸ್ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ ಅಂತ ಹೇಳಲಾಗಿದೆ. ನಾಳೆ ವಿದೇಶದಿಂದ ವಾಪಸ್ ಆಗಲಿರೋ ಡಿಕೆಶಿ ಬೆಳಗ್ಗೆ 5 ಗಂಟೆಗೆ ವಿದೇಶದಿಂದ ಬರ್ತಾರೆ. ನೇರ ದೆಹಲಿಯತ್ತ ತೆರಳಲಿದ್ದಾರೆ ಡಿಸಿಎಂ. ವಿದೇಶದಿಂದ ಬಂದು ಎಲ್ಲೋಗ್ತಾರೆ ಅಂತ ನೋಡಿದ್ರೆ ಸೀದಾ ದೆಹಲಿಗೆ ತೆರಳ್ತಾ ಇದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ನಾಳೆ ಮಧ್ಯಾಹ್ನ 12 ಗಂಟೆಗೆ ಡಿ ಕೆ ಶಿವಕುಮಾರ್ ಮಹತ್ವದ ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದ್ದಾರೆ. ಕಾಂಗ್ರೆಸ್ನ ಎಐಸಿಸಿ ಕಚೇರಿಯಲ್ಲಿ ಪ್ರೆಸ್ ಮೀಟ್ ನಡೆಯುತ್ತೆ. ಏನ್ ಹೇಳ್ತಾರೆ, ಏನ್ ಬಾಂಬ್ ಸಿಡಿಸ್ತಾರೆ, ಯಾತಕ್ಕೋಸ್ಕರ ಪ್ರೆಸ್ ಮೀಟ್, ಸಾಕಷ್ಟು ಕುತೂಹಲ ಕೆರಳಿದೆ. ಡಿ ಕೆ ಶಿವಕುಮಾರ್ ವಿದೇಶದಲ್ಲಿದ್ದಾಗ ಇಲ್ಲಿ ಸಿಎಂ ಬಣದ ಸಭೆ ನಡೆಸಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಬೆಳಗಾವಿ ವಿಚಾರದಲ್ಲಿ ಸಿಟಿ ರವಿ ಅವರ ಪ್ರಕರಣದಲ್ಲಿ ಹೋಮ್ ಮಿನಿಸ್ಟ್ರನ್ನ ಬದಿಗೆ ಸರಿಸಿ ಎಲ್ಲೋ ಒಂದು ಕಡೆ ತಮ್ಮ ಪ್ರಭಾವವನ್ನು ಬಳಸಿದ್ರ ಅನ್ನುವಂಥ ಪ್ರಶ್ನೆ ಒಳಗೊಳಗೆ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಮತ್ತೆ ಗರಿಗೆದರಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡಿದೆ. ಈಗ ಡಿ ಕೆ ಶಿವಕುಮಾರ್ ನಾಳೆ ಬರ್ತಾ ಇದ್ದಾರೆ ಫಾರಿನ್ನಿಂದ. ನಾಳೆ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಸಿಎಂ ಆಪ್ತರ ಡಿನ್ನರ್ ಪಾಲಿಟಿಕ್ಸ್ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ ಅಂತ ಹೇಳಲಾಗಿದೆ. ನಾಳೆ ವಿದೇಶದಿಂದ ವಾಪಸ್ ಆಗಲಿರೋ ಡಿಕೆಶಿ ಬೆಳಗ್ಗೆ 5 ಗಂಟೆಗೆ ವಿದೇಶದಿಂದ ಬರ್ತಾರೆ. ನೇರ ದೆಹಲಿಯತ್ತ ತೆರಳಲಿದ್ದಾರೆ ಡಿಸಿಎಂ. ವಿದೇಶದಿಂದ ಬಂದು ಎಲ್ಲೋಗ್ತಾರೆ ಅಂತ ನೋಡಿದ್ರೆ ಸೀದಾ ದೆಹಲಿಗೆ ತೆರಳ್ತಾ ಇದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ನಾಳೆ ಮಧ್ಯಾಹ್ನ 12 ಗಂಟೆಗೆ ಡಿ ಕೆ ಶಿವಕುಮಾರ್ ಮಹತ್ವದ ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದ್ದಾರೆ. ಕಾಂಗ್ರೆಸ್ನ ಎಐಸಿಸಿ ಕಚೇರಿಯಲ್ಲಿ ಪ್ರೆಸ್ ಮೀಟ್ ನಡೆಯುತ್ತೆ. ಏನ್ ಹೇಳ್ತಾರೆ, ಏನ್ ಬಾಂಬ್ ಸಿಡಿಸ್ತಾರೆ, ಯಾತಕ್ಕೋಸ್ಕರ ಪ್ರೆಸ್ ಮೀಟ್, ಸಾಕಷ್ಟು ಕುತೂಹಲ ಕೆರಳಿದೆ. ಡಿ ಕೆ ಶಿವಕುಮಾರ್ ವಿದೇಶದಲ್ಲಿದ್ದಾಗ ಇಲ್ಲಿ ಸಿಎಂ ಬಣದ ಸಭೆ ನಡೆಸಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಬೆಳಗಾವಿ ವಿಚಾರದಲ್ಲಿ ಸಿಟಿ ರವಿ ಅವರ ಪ್ರಕರಣದಲ್ಲಿ ಹೋಮ್ ಮಿನಿಸ್ಟ್ರನ್ನ ಬದಿಗೆ ಸರಿಸಿ ಎಲ್ಲೋ ಒಂದು ಕಡೆ ತಮ್ಮ ಪ್ರಭಾವವನ್ನು ಬಳಸಿದ್ರ ಅನ್ನುವಂಥ ಪ್ರಶ್ನೆ ಒಳಗೊಳಗೆ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಮತ್ತೆ ಗರಿಗೆದರಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡಿದೆ. ಈಗ ಡಿ ಕೆ ಶಿವಕುಮಾರ್ ನಾಳೆ ಬರ್ತಾ ಇದ್ದಾರೆ ಫಾರಿನ್ನಿಂದ. ನಾಳೆ ಏನಾಗುತ್ತೆ ಕಾದು ನೋಡಬೇಕಾಗಿದೆ.